ಇವನೇ ಮೋಹನ್. ನಮಸ್ಕಾರ. ಇವ್ ಸಾಯಿ ಕಿರಣ್ ಅಂತ ಹೇಳಿ ತೆಲುಗುದವರು. ಅಲ್ಲ ಕಳ್ಳನ್ ನೋಡ್ರಿ, ಕಳ್ಳ ಹೆಂಗ ಹೋಚ್ಕೊಂತಾನೆ. ಬಾರ ಬಾರ ಇಲ್ಲಿ ಬಾರ. ಹೆಂಗೆ ಹೇಗೆ ಹೋಗ್ತಾ ಇದಾರೆ ಒಬ್ರಾದ್ಮೇಲೆ ಒಬ್ರು. ಕೆಸಿನೋನ ಹೊಡೆದು ಕಸ್ಕೊಂಬರಂಗಿದ್ದಾರೆ ದುಡ್ಡುಗಳನ್ನ ಎಲ್ಲರೂ ಒಬ್ರಿಗೆ ಒಬ್ರು ಹಂಗೆ ಹೋಗ್ತಾ ಇದಾರೆ ಮುಂದಕ್ಕೆ. ಫಾರಿನ್ ಅಂತ ಅಂತೀವಲ್ಲ, ಏನಕ್ಕೆ ಅಂತೀವಿ ಅಂತ ಹೇಳಿ ತೋರಿಸ್ತೀವಿ ನೋಡಿ. ಈಗ ನೋಡಿ ಗಾಯ್ ಸೂಪರ್ ಕಾರ್ಸು. 10,000 ಗೆದ್ದಿದೀವಿ. ಪಾರ್ಟಿ ಮಾಡೋದೆ 10,000 ಗೆದ್ದಿದೀವಿ. ಖುಷಿ ನೋಡು. 10,000 ಹೆಂಗೋ ಮ್ಯಾನೇಜ್ ಮಾಡ್ಬೇಕು. ನೈಟ್ ಲೈಫ್ ಸ್ಟ್ರೀಟೇ ಇದ್ದಂಗೆ ಇದು ಫುಲ್ಲು. ಇಲ್ಲೂ ನೋಡಿ 7-Eleven ಇದೆ ಫುಲ್. ಇಲ್ಲೆಲ್ಲ ಒಂಥರ ರೆಟ್ರೋ ಥಿಂಗ್ಸ್ ಇಟ್ಟಿದ್ದಾರೆ, ರೆಟ್ರೋ ಫೀಲ್ ಕೊಡೋ ಹಂಗೆ. ಸೊ ಗಾಯ್ಸ್, ಹಾಯ್ ಹಲೋ ನಮಸ್ತೆ ಗಾಯ್ಸ್, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಎಲ್ಲರಿಗೂ. ಆ್ಯಂಡ್ ದಿಸ್ ಈಸ್ ಯುವರ್ ಡಾಕ್ಟರ್ ಅಭಿಷೇಕ್. ಇವತ್ತು ನಾವು ಕೆಸಿನೋಗೆ ಹೋಗೋಣ ಅಂತಂದೇಳಿ ರೆಡಿ ಆಗಿದ್ದೀವಿ. ಫ್ರೆಂಡ್ಸ್ ಹಾಗೆ ಸುಮ್ಮನೆ ಬೋರ್ ಆಗ್ತಾ ಇತ್ತು, ಟೈಮ್ ಪಾಸಿಗೆ ಕೆಸಿನೋಗೆ ಹೋಗ್ಬರಂ ಬನ್ನಿ ಅಂತ ಕೇಳಿದ್ರು. ಮನೇಲಾಗ ಹೋಗ್ಬೇಕು, ಅದಕ್ಕೆ ಒಕ್ಯಾಡೋ. ಆ ಕೆಸಿನೋನೇ ನೋಡಿಬಿಟ್ರೆ ಅದೇ ಒಂದು ಬೇರೆ ಸಿಟಿ ಥರನೇ ಇದೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಕೆಸಿನೋದು ಇಲ್ಲಿ. ಇಲ್ಲೆಲ್ಲ ಕೆಸಿನೋ ಲೀಗಲ್ ಗೈಸ್. ಎಷ್ಟು ದೊಡ್ಡ ದೊಡ್ಡದಾಗಿ ಹೇಗಿದೆ ಕೆಸಿನೋಗಳು ಇಲ್ಲಿ ಅಂದರೆ ಸಖತ್ತಾಗಿರ್ತವೆ ಅವು ಇವತ್ತು. ಬಟ್ ನಿಮಗೆ ತೋರ್ಸೋದಕ್ಕೆ ಆಗಲ್ಲ ಒಳಗಡೆ ಎಲ್ಲ, ಬಿಕಾಸ್ ವೀಡಿಯೋ ಫೋಟೋ ಶೂಟಿಂಗು ಅಲೋ ಮಾಡಲ್ಲ ಅಲ್ಲಿ. ಸೊ ನೋಡ್ತೀನಿ, ಏನಾರ ಚೂರು ಕ್ಲಿಪ್ಸು ರೆಕಾರ್ಡ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಇಂಡಿಯಾದಲ್ಲಿ ಬರೀ ಗೋವಾದಲ್ಲಿ ಅಷ್ಟೇ ಇರುತ್ತೆ ಕೆಸಿನೋ. ಇಲ್ಲಿ ಫ್ರೀ ಎಂಟ್ರಿ ಇರುತ್ತೆ ಕೆಸಿನೋದಲ್ಲಿ. ಪ್ರತಿಯೊಂದು ಫ್ರೀ ಇರುತ್ತೆ. ಒಳಗಡೆ ತಿನ್ನೋದು ಕುಡಿಯೋದು ಎಣ್ಣೆ ಎಲ್ಲ ಫ್ರೀ ಕೊಡ್ತಾರೆ ಒಳಗಡೆ ಅವರೇ. ಇವಾಗ ನಾವು ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆಗ್ಲಿಂದ. ಕಾರಲ್ಲಿ ಮಗ ಬರ್ತೀನಿ ಅಂತಾನೆ ಇದ್ದಾನೆ, ಇನ್ನೂ ಬರೋಂಗಿಲ್ಲ. ವೆಯ್ಟ್ ಮಾಡ್ತಾನೆ ಇದ್ದೀನಿ ಇಲ್ಲೇ. ಇದು ನೋಡಿ, ಇದನ್ನು ಸಿಟಿ ಹಾಲ್ ಅಂತಂದು ಹೇಳ್ತಾರೆ ಇಲ್ಲಿ. ಹೀಗೆ ಹೋದರೆ ನಮ್ಮ ಕಾಲೇಜು ಅಲ್ಲಿ ಕಾಣಿಸ್ತಾ ಇದೆಯಾ, ನಮ್ಮ ಕಾಲೇಜ್ ಇದೇ ನಮ್ಮ ಕಾಲೇಜು. ಸೊ ಬನ್ನಿ ಗಾಯ್ಸ್, ಇವತ್ತು ಏನು ಮಜಾ ಮಾಡಿ ನೈಟ್ ಲೈಫ್ ತೋರಿಸ್ತೀವಿ ನಿಮಗೆ. ಸೊ ಗಾಯ್ಸ್ ನೋಡಿ, ಈಗ ಬಂದರು ಇನ್ನೊಂದು ಮಕ್ಕಳು. ಇವ್ನು ಮೊದಲು ಗೊತ್ತಲ್ಲ, ನೋಡಿದ್ದೀರಾ, ಇವ್ನು ಕಿರಣ್ ಅಂತ ಹೇಳಿ, ಕನ್ನಡದನು ಹೊಸ ಜೂನಿಯರ್ ಅಂತ. ನನಗೂ ಈಗಲೇ ಪರಿಚಯ ಆಗ್ತಿರೋದು ಇವನು. ಹೇಳ್ಬ್ರೋ. ಒಳಗಡೆ ಮೋಹನ್ ಇದ್ದಾನೆ, ಮೋಹನ್ ಹಬ್ಬ ತೋರಿಸ್ತೀನಿ. ಅವನು ನಮ್ಮ ಕನ್ನಡದವನೇ, ಅವನು ನಮ್ಮ ಬ್ಯಾಚೆ. ಇವನೇ ಮೋಹನ್. ನಮಸ್ಕಾರ. ಇವ್ನು ಸಾಯಿ ಕಿರಣ್ ಅಂತ ಹೇಳಿ ತೆಲುಗುದವರು. ಸೊ ಗಾಯ್ಸ್, ಈಗ ಇದು 7-Eleven ತೋರಿಸಿದ್ದಲ್ಲ ನಿಮಗೆ ಮೊನ್ನೆ ಬರೋಕ್ಕೆ ಹೋದಾಗ. ಇಲ್ಲಿ ಎಲ್ಲ ಕಾಮನ್ ಶಾಪ್ಸ್ಗಳು ಇವು, ಪ್ರತಿಯೊಂದು ಸಿಗುತ್ತೆ. ಸೊ ಇವ್ರಿಗೆ ಏನೋ ಐಟಮ್ಸ್ಗಳು ಬೇಕು ಅಂತ ಹೇಳಿ ತಗೊಳೋದಕ್ಕೆ ಬಂದಿದ್ದಾರೆ. ಐಟಮ್ಸ್ ತಗೊಂಡು ಈಗ ಹೊರಡೋದೆ. ಕೆಸಿನೋದಲ್ಲಿ ಆದರೂ ತೋರಿಸ್ತೀನಿ ಅಷ್ಟೇ ನಿಮಗೆ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಸೊ ಗಾಯ್ಸ್, ಈಗ ರೀಚ್ ಆದ್ವಿ. ಇಲ್ಲಿ ಬಂದಿದ್ದೀವಿ, ಪಾರ್ಕಿಂಗ್ ಮಾಡ್ತಾಯಿದ್ದೀವಿ ಗಾಡಿನ. ನೋಡಿ, ಗಾಡಿ ಪಾರ್ಕಿಂಗ್ ಆಗ್ತಾಯಿದೆ. ಅಲ್ಲ ಕಳ್ಳನ್ ನೋಡ್ರಿ, ಕಳ್ಳ ಹೆಂಗ ಹೋಚ್ಕೊಂತಾನೆ. ಬಾರ ಇಲ್ಲಿ ಬಾರ. ಬನ್ನಿ ಗೈಸ್, ಹೋಗೋಣ ಈಗ ಒಳಗಡೆ. ಕೆಸಿನೋ ಆಡಿ ದುಡ್ಡು ಮಾಡ್ಕೊಂಬರೋಣ, ದುಡ್ಡು ಕೊಟ್ಟು ಬರೋಣ, ನೋಡೋಣ. ಎಂಟ್ರಿ ಈ ಕಡೆನೇ ಇರೋದು. ಸೊ ಗಾಯ್ಸ್ ನೋಡಿ, ಇಲ್ಲಿ ದಂಡು ಪಳೆಗೆ ಹೆಂಗೆ ಹೇಗೆ ಹೋಗ್ತಾಯಿದ್ದಾರೆ ಒಬ್ರಾದ್ಮೇಲೆ ಒಬ್ರು. ಕೆಸಿನೋನ ಹೊಡೆದು ಕಸ್ಕೊಂಬರಂಗಿದ್ದಾರೆ ದುಡ್ಡುಗಳನ್ನ ಎಲ್ಲರೂ ಒಬ್ರಿಗೆ ಒಬ್ರು ಹಂಗೆ ಹೋಗ್ತಾಯಿದ್ದಾರೆ ಮುಂದಕ್ಕೆ. ಆಮೇಲೆ ಅಪ್ಡೇಟ್ ಮಾಡ್ತೀನಿ ಎಷ್ಟು ಗೆದ್ದಿದ್ದಾರೆ, ಎಷ್ಟು ಸೋತಿದ್ದಾರೆ ನಮ್ಮ ಮಕ್ಕಳು ಎಲ್ಲರೂ ಅಂತಂದು ಹೇಳಿ. ಬ್ಯಾಲೆನ್ಸ್ ಆಗಿದ್ರೆ ಎಲ್ಲರ ತಗೋ 0-0. ಮೇನ್ ಕ್ಯಾಂಡಿಡೇಟ್ ಒಬ್ಬನ ತಗ ಬ್ಯಾಲೆನ್ಸ್ ಇರೋದು ಆಡೋಕ್ಕೆ. ನಮ್ಮ ವ್ಯೂವರ್ಸಿಗೆ ಗೊತ್ತಾಗಬೇಕಲ್ಲ ಎಷ್ಟು ಜನ ಗೆಲ್ತಿದ್ದಾರೆ ಏನು ಅನ್ನೋದು. ಏನೋ ಸ್ಟ್ರಾಟಜಿ ಅಂತ ಹೇಳಿ ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ, ಗೆಲ್ತೀವಿ ಅಂತಂದು ಹೇಳಿ. ನೋಡೋಣ. ನೋಡಿ ಗೈಸ್, ಯಾವ ಥರ ಇದೆ ಪ್ಲೇಸ್ ಅಂತ. ಸೊ ಗಾಯ್ಸ್, ಫಾರಿನ್ ಅಂತ ಅಂತೀವಲ್ಲ, ಏನಕ್ಕೆ ಅಂತೀವಿ ಅಂತ ಹೇಳಿ ತೋರಿಸ್ತೀವಿ ನೋಡಿ. ಈಗ ನೋಡಿ ಗಾಯ್ಸ್, ಸೂಪರ್ ಕಾರ್ಸು ಯಾವ ರೇಂಜ್ ನಿಂತಿರುತ್ತೆ ಇಲ್ಲಿ ಅಂದರೆ ಕಾಮನ್ ಆಗಿರ್ತವೆ ಸೂಪರ್ ಕಾರ್ಸ್ಗಳು ಇಲ್ಲಿ. ಇದೇ ಕೆಸಿನೋಗೆ ಹೋಗ್ತಿರೋ ಜಾಗ. ಇವಾಗ ಕೆಸಿನೋಗೆ ಹೇಗಿದೆ ನೋಡಿ ಬಿಲ್ಡಿಂಗ್ಗೆ. ಇದೇ ಒಂದು ಬೇರೆ ಸಿಟಿ ಥರನೇ ರೂಲ್ ಮಾಡ್ಕೊಂಡಿರ್ತಾರೆ ಇವರೆಲ್ಲ. ಯಾವ ಥರ ಕಾಣಿಸ್ತಾ ಇದೆ ಫುಲ್ಲು. ಇಲ್ಲಿ ನೋಡ್ರಿ, ಇವನಲ್ಲೇ ಫೋಟೋ ಶೂಟ್ ಮಾಡಿಸ್ತೀಯಾನೆ. ನಿಬ್ಬ ಅಂತಾರಲ್ಲ ಗಾಯ್ಸ್ ನಮ್ಮ ಕಡೆ, ನಮ್ಮ ಗ್ಯಾಂಗಲ್ಲಿ ಇವನೇ ನೋಡಿ. ಸಣ್ಣ ಮಕ್ಕಳು ಮಾಡಿಸಿದಾಗ ಫೋಟೋ ಶೂಟ್ ಮಾಡಿಸ್ತೀನಿ ಇದ್ರ ಮುಂದೆ. ಆ ಥರ ತಗೊಳಂಗೆ ಆಗ್ಬೇಕಣ್ಣ, ಅದ್ರ ಮುಂದೆ ಫೋಟೋ ಶೂಟ್ ಎಲ್ಲ ಮಾಡಿಸೋದು. ನೋಡಿ ಗಾಯ್ಸ್, ಯಾವ ಥರ ಇದೆಯೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಗಾಡಿ ಸಖತ್ತಾಗಿದೆ. ಇಷ್ಟ ಆಗಲಿಲ್ಲ, ಬಟ್ ಗಾಡಿ ಒಂದು ದಿವಸ ತಗೊಳ್ಳೋಣ. ಗಾಯ್ಸ್ ಇವತ್ತು ದುಡ್ಡು ಗೆದ್ರೆ ಈ ಕಾರ್ ತಗೊಂಡು ಹೋಗ್ತೀವಿ. ದುಡ್ಡು ಗೆದ್ರೆ
ನೋಡಿ ಗೈಸ್, ಇವತ್ತು ದುಡ್ಗಿದ್ರೆ ಕಾರ್ ತಗೊಂಡು ಹೋಗ್ತಂತೆ. ಇಷ್ಟು ಕಾರ್ ತಗೊಂಡು ಹೋಗೋಷ್ಟು ಗೆಲ್ಲಕ್ಕೆ ಬಂದ್ಯಾರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಥರದೆಲ್ಲ ಇದಾರೆ. ಅದಕ್ಕೆ ಈ ಕಡೆ ಬೇರೆ ಬಿಲ್ಡಿಂಗಿಗೆ ಬಂದಿದ್ದೀವಿ. ಅಲ್ಲಿ ಬೈದ್ರು ವಿಡಿಯೋ ಮಾಡ್ತಿರ್ಬೇಕಾದ್ರೆ, ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಕಟ್ ಮಾಡಿದೆ. ಈ ಬಿಲ್ಡಿಂಗಲ್ಲೂ ಹೋಗ್ತಾ ಇದೀವಿ ನೋಡಿ ಈಗ ಎಂಟ್ರಿ. ಗೈಸ್ ಈಗ ಒಳಗೆ ಬಂದ್ವಿ. ಅಲ್ಲಿ ನೋಡಿ ಯಾವ ಥರ ಇರುತ್ತೆ ಫಾರಿನ್ ಕೆಸಿನೋ. ಈಗ ಇದನ್ನಲ್ಲ ಇಲ್ಲಿ ಬೆಳಿತಿರ್ಲೆ ಹಿಡ್ಕೊಂತಾನೆ ಈಗ ನಮ್ಮ ಮನೆಯವರು ವಿಡಿಯೋ ಮಾಡಬೇಡಿ ಅಂತಂದು ಹೇಳಿ ಇಲ್ಲಿ ಫೋಟೋ ತೆಕ್ಕೋಬೇಕು, ಇಡ್ಬೇಕು. ಇಲ್ಲಿ ಯಾವಾಗೂ ಫೋಟೋ ತೆಗಿತಾನೆ ಇರಬೇಕು, ಯಾಕಂದ್ರೆ ಇಲ್ಲಿ ಜಾಸ್ತಿ ಸ್ಕ್ಯಾಮ್ಗಳು ಆಗ್ತಾವೆ. ಅದಕ್ಕೋಸ್ಕರ ಇದೆಲ್ಲ ಇದನ್ನ ತಗೊಂಡು ಹೋಗ್ಬೇಕು. ಸೊ ಗಾಯ್ಸ್, 10,000 ಗೆದ್ದಿದೀವಿ. ಹುಡುಗರು ಮುಖಗಳು ಪಾರ್ಟಿ ಮಾಡೋದೆ 10,000 ಗೆದ್ದಿದೀವಿ ಇವಾಗ. ಹುಡುಗರು ಮುಖಗಳು ನೋಡಿದ್ರೆ ಏನು ಅನಿಸ್ತಾ ಇದೆ? ಇವರೇ ಪ್ಲೇಯರು ಏನು ಅನಿಸ್ತಾ ಇದೆ ಇವ್ರ ಮುಖಗಳು ನೋಡಿದ್ರೆ? ಜೊತೆ ನಮ್ದು ಚೂರು ಹೋಯ್ತು, ಅದು ಪಕ್ಕ ಸೈಡಲ್ಲಿ ಇವ್ರ ಮೇನ್ ಹೋಯ್ತು. ಏನೋ ಗೈಸ್, ರಿಸಲ್ಟ್ಸ್ ಹೇಳ್ಬಾರ್ದು, ಅದು ಇದಾಗುತ್ತೆ. ಗೆದ್ರು ಸೋತ್ರು ಆಲ್ವೇಸ್ ಸ್ಮೈಲ್, ಆಲ್ವೇಸ್ ಸ್ಮೈಲ್ ಗಾಯ್ಸ್, ಆಲ್ವೇಸ್ ಸ್ಮೈಲ್ ಅಷ್ಟೇ. ಗೆದ್ರು ಸೋತ್ರು ಒಂದಲ್ಲ ಒಂದು ದಿವಸ ಗೆಲ್ಲಬೇಕು. ಬನ್ನಿ ಹೋಗೋಣ ಈಗ. ಇನ್ನೊಂದ್ಸಲ ಪ್ಲೇಸ್ ನೋಡ್ಕೊಂಬಿಡಿ. ಇಷ್ಟೊತ್ತು ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋದಲ್ಲ ಅಂತ ಹೇಳಿದ್ದೆ, ನಾವು ಬಿಡಲಿಲ್ಲ. ಟ್ರೈ ಮಾಡಿ ಅದರಲ್ಲೂ ಕೆಳಗಡೆ ಎಲ್ಲ ತೋರಿಸೋದಕ್ಕೆ ರೆಕಾರ್ಡ್ ಸರಿಯಾಗಿ ಆಗ್ತಿರ್ಲಿಲ್ಲ. ಮತ್ತೆ ಬಂದು ಬೈದು ಬಿಡ್ತಾರೆ, ಅವರು ಓಡಿಸ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗಂತಲೇ ಬೇಕೇ ಬೇರೆ ನೈಟ್ ಲೈಫ್ ತೋರಿಸ್ತೀನಿ. ಸೊ ಗೈಸ್, ಯಾವ ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಮಾಡಿರೋದು ಅನ್ನೋದೇ ಗೊತ್ತಿಲ್ಲ. ಅಷ್ಟು ಕನ್ಫ್ಯೂಸ್ಗಳು ಆಗ್ತೈತೆ. ಇಲ್ಲಂತೂ ಎಲ್ಲ ಬಿಲ್ಡಿಂಗ್ ಒಂದೇ ಥರ ಕಾಣ್ತಾ ಇದಾವೆ ನಮಗೆ. ಎಲ್ಲ ಬಿಲ್ಡಿಂಗಿಗೆ ಹೋಗೋಗಿ ಚೆಕ್ ಮಾಡಂಗೆ ಆಗ್ಬಿಟ್ಟಿದೆ ಈಗ. ಯಾವ ಬಿಲ್ಡಿಂಗ್ ಅಂತಂದೇಳಿ ನೋಡ್ಬೇಕು ಚೂರು. ಒಂದೋ ಎರಡ ಗೈಸ್, ಎಷ್ಟು ಬಿಲ್ಡಿಂಗ್ಗಳಿದಾವೆ ಇಲ್ಲಿ. ಪಾರ್ಕಿಂಗ್ ಎಲ್ಲಿ ಮಾಡಿದ್ವಿ ಅನ್ನೋದೇ ಗೊತ್ತಿಲ್ಲ ಒಬ್ರಿಗೂ. ಮರ್ತೋಗ್ಬಿಟ್ಟಿದ್ದೀವಿ ಅಂದರೆ ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿ ಮತ್ತಿನ್ನೆಲ್ಲಿಗೂ ನಡ್ಕೊಂಬಂದ್ವಿ ನಾವು. ಸೊ ಎಲ್ಲಿದೆಯೋ ನೋಡ್ಬೇಕು, ಹುಡುಕ್ಬೇಕು ಈಗ. 10,000 ಮಾಡ್ಕೊಳ್ಳೋಣ, 10,000 ಚೇಂಜ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ 10,000 ಗೆದ್ವಲ್ಲ, ಅದು ಒಂದೇ ಖುಷಿ ನೋಡು. 10,000ದಲ್ಲೇ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಬೇಕು ಇವಾಗ. ಆದ್ರೂ ಗೈಸ್, 1 ಲಕ್ಷ ಮಾಡಿ ಕೆಸಿನೆಲ್ಲ ಆಡಬೇಡಿ, ಒಳ್ಳೇದಲ್ಲ. ಆರೋಗ್ಯಕ್ಕೂ ಒಳ್ಳೇದಲ್ಲ, ಫೈನಾನ್ಷಿಯಲಿ ಒಳ್ಳೇದಲ್ಲ. ಆಡಿ ಗಾಯ್ಸ್, ಜೀವನದಲ್ಲಿ ಏನಿದೆ. ಸೊ ಗಾಯ್ಸ್, ಅಂತೂ ಇಂತೂ ಪಾರ್ಕಿಂಗ್ ಬಂತು. ಅಲ್ಲೇ ಇದೆ ನಮ್ಮ ಕಾರು. ಊರೆಲ್ಲ ತಿರ್ಗಾಡ್ಕೊಂಡ್ ಬಂದ್ವಿ ನಾವು. ನೋಡಿ, ಇವ್ರು ನಮಗಿನ ಮುಂಚೆನೇ ರೀಚ್ ಆಗಿಬಿಟ್ಟಿದ್ದಾರೆ. ನಾವೇ ಹೆಬ್ಬಣ್ಣ ಮಕ್ಳು ಥರ ಅಲ್ಲಿ ಇಲ್ಲಿ ಎಲ್ಲ ಬಿಲ್ಡಿಂಗ್ ತಿರ್ಗಾಡ್ಬಿಟ್ವಿ. ಸಿಗ್ಲೇ ಇಲ್ಲ ಎಲ್ಲಿದೆ ಅಂದರೆ ಹುಡುಕ್ ಸಾಕಾಗೋಗ್ಬಿಡ್ತು. ಬನ್ನಿ ಈಗ ನೆಕ್ಸ್ಟ್ ಎಲ್ಲಿಗೆ? ಮಗಾತಿನ ಬರ್ಗೋಣ ಇವಾಗ ಮಗಾಟಿಗೆ ಹೋಗಿ ಬನ್ನಿ ಗೈಸ್. ಗಾಡಿ ಬಂತು, ಈಗ ಹೋಗೋಣ. ಏನು ರಿಮೋಟ್ ವರ್ಕ್ ಆಗಲ್ವಾ? ಸೊ ಗೈಸ್, ಈಗ ಮಕಾತಿ ಅಂತ ಹೇಳಿ ಒಂದು ಪ್ಲೇಸು, ಮಕಾತಿಗೆ ಹೋಗ್ತಾ ಇದ್ದೀವಿ ಈಗ. ಇಂಡಿಯನ್ ರೆಸ್ಟೋರೆಂಟ್. ಹಾಫ್ ಮಾಡ ಒಂದು 5 ನಿಮಿಷ. ಸೊ ಒಂದು ಡಿನ್ನರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಫ್ಲೇವರ್ಸ್ ಅಂತ ಹೇಳಿ ಇಂಡಿಯನ್ ರೆಸ್ಟೋರೆಂಟ್ಸ್ಗಳು ತುಂಬ ಇದೆ ಮಕಾತಿಯಲ್ಲಿ. ಆ್ಯಂಡ್ ನೈಟ್ ಲೈಫ್ ಕೂಡ ಸಖತ್ತಾಗಿರುತ್ತೆ ಅಲ್ಲಿ. ಫುಲ್ ಎಲ್ಲ ಚಿಲ್ ಆಗೋದಕ್ಕೆ ಅಲ್ಲಿಗೆ ಹೋಗ್ತಿರ್ತಾರೆ. ಆ್ಯಂಡ್ ನಾವು ಇವಾಗ ಹೋಗಿರೋ ಫ್ರಸ್ಟ್ರೇಷನ್ನ ಚಿಲ್ ಆಗೋದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೆ ಮಕಾತಿ ತೋರಿಸ್ತೀನಿ, ಮಕಾತಿ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಗೈಸ್, ಫೈನಲಿ ಈಗ ಬುರ್ಗೋ ಸ್ಟ್ರೀಟ್ ಅಂತ ಮಕಾತಿಯಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ಕಾರಿಗೆ ಪಾರ್ಕಿಂಗಿಗೆ ಅವನು 100 ರೂಪಾಯಿ ಕೇಳ್ತಿದ್ದಾನೆ ಚಾರ್ಜಸ್ಸು. ಅವನದೇನಲ್ಲ, ಪಬ್ಲಿಕ್ ಪಾರ್ಕಿಂಗ್ ಅದು. ಅವನು 100 ರೂಪಾಯಿ ಕೇಳ್ತಿದ್ದಾನೆ ಅಷ್ಟೇ. ಇಲ್ಲಿ ಪಾರ್ಕಿಂಗಿಗೆ ಸಿಗಲ್ಲ, ಅದಕ್ಕೆ ಕೊಡಲೇಬೇಕು. ಆ ಕಡೆ ಹೋದ್ವಿ ಅಂದರೆ ನೈಟ್ ಲೈಫ್ ಸ್ಟ್ರೀಟ್ ಸಿಗುತ್ತೆ. ಅದು ಥೈಲ್ಯಾಂಡಲ್ಲಿ ನೋಡಿರ್ತೀರಲ್ಲ, ನೈಟ್ ಲೈಫ್ ಸ್ಟ್ರೀಟ್ಸು ಅದೇ ಥರ ಇದೆ ಇಲ್ಲೂ. ಅಲ್ಲಿಗೆ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲೊಂಚೂರು ಡೀಲ್ ಮಾಡ್ತಾ ಇದ್ದಾರೆ ಅವನನ್ನು ಕಡಿಮೆ ದುಡ್ಡಿಗೆ. ಇಲ್ಲಿ ಡೀಲ್ ಮುಗಿಸೋಣ ಫಸ್ಟು. ಸೊ ಗಾಯ್ಸ್, 200 ರೂಪಾಯಿ ಅಂದರೆ 200 ಪೆಸೋ ಅಂದರೆ 350 ರೂಪಾಯಿ ಕೇಳ್ತಾ ಇದ್ದಾನೆ ಒಂದು ಬರೀ ಪಾರ್ಕಿಂಗಿಗೆ. ಅದಕ್ಕೆ ಬೇಕೇ ಆಗಿಲ್ಲ ಅಂತೇಳಿ ಮುಂದಕ್ಕೆ ಹೋಗಿದ್ದಾರೆ ಅವರಿಬ್ಬರು ಕಾರ್ ನಿಲ್ಸಿ ಬರೋದಕ್ಕೆ. ಸೊ ನಾವಷ್ಟೇ ಹೋಗ್ತಾ ಇದ್ದೀವಿ ಈಗ. ಅವರಿಬ್ಬರು ಆಮೇಲೆ ಜಾಯ್ನ್ ಆಗ್ತಾರೆ.
ನೋಡಿ ಡಿಸ್ಕೋ ಲೈಟ್ಸ್ ಇಲ್ಲಿಂದಾನೆ ರೆಡ್ ಫುಲ್ಲು ನೋಡಿ 7-Eleven ಈ ಗಲ್ಲಿಯಲ್ಲೂ ಇದೆ, ಪ್ರತಿ ಗಲ್ಲಿಯಲ್ಲಿ ಸಿಗುತ್ತೆ 7-Eleven ಅಂತಂದು ಹೇಳಿ ಮಾತ್ರ ಭಾಳ ಯೂಸ್ಫುಲ್ ಕೂಡ, ಚೆನ್ನಾಗಿದೆ. ನಮ್ಮ ಇಂಡಿಯಾದಲ್ಲೂ ಈ ಥರ ಬರಬೇಕು, ಬಟ್ ಇದೇನೋ ಮುಂಬೈಲೆಲ್ಲ ಇದೆ ಅಂತ ಅಂತಾರೆ, ಭಾಳ ತುಂಬ ಕಡಿಮೆ ಬ್ರ್ಯಾಂಚಸ್ಸು ಓಪನ್ ಆಗುತ್ತೆ, ಇನ್ನು ಸ್ವಲ್ಪ ಟೈಮ್ ಬೇಕಾಗುತ್ತೆ ಇಂಡಿಯಾದಲ್ಲಿ ಕೂಡ ಡೆವಲಪ್ ಆಗೋದಕ್ಕೆ. ಇವೆಲ್ಲ ಬಂದ್ವಿ ಸ್ಟ್ರೀಟಿಗೆ, ಅವರಿಗೋಸ್ಕರ ವೆಯ್ಟ್ ಮಾಡೋಣ ಅಂತ ಅಂತಿದ್ದಾರೆ, ಮಿಸ್ ಆಗ್ತಾರೆ ಅಂತ ಹೇಳಿ, ಬಟ್ ಅವರು ಪ್ರೋ ಇದ್ದಾರೆ ಸ್ಟ್ರೀಟಲ್ಲೆಲ್ಲ, ಬರ್ತಾರೆ ಬನ್ನಿ ಅಂತ ಅಂದು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾಡು ಮುಂದೆ ಪದ ಎಲ್ಲ ಮುಂದಕ್ಕೆ ಹೋಗಿರ್ತದ ನೋಡಿ, ಎಲ್ಲ ಫಾರಿನರ್ಸು ಚಿಲ್ ಆಗ್ತಾ ಇದ್ದಾರೆ. ಫುಲ್ಲು ಥೈಲ್ಯಾಂಡಲ್ಲಿ ಇದ್ದಂಗೆ ಇದು ಒಂಥರ ಜಾಗ, ಒಂಥರ ನೈಟ್ ಲೈಫ್ ಸ್ಟ್ರೀಟೇ ಇದ್ದಂಗೆ ಇದು ಫುಲ್ಲು. ಇಲ್ಲೂ ನೋಡಿ 7-Eleven ಇದೆ, ಪ್ರತಿಯೊಂದು ಜಾಗದಲ್ಲಿ 7-Eleven ಸಿಗುತ್ತೆ. ಇಲ್ಲಿ ಯಾವ ಥರ ಇದೆ ಅಂತಂದು ಹೇಳಿ ಎಲ್ಲ ನೋಡಿ ಗೈಸ್ ಯಾವ ಥರ ಇದೆ ಫುಲ್ ಅಂತಂದು ಹೇಳಿ. ಗೈಸ್ ಈಗ ಅಲ್ಲಿ ಅವರು ಮುಂದ್ಗಡೆ ಇದ್ದಾರಂತ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಲ್ಲ ಯಾವ ಥರ ಚಿಲ್ ಆಗ್ತಿದ್ದಾರೆ ಫಾರಿನರ್ಸು ಫುಲ್ಲು. ವಾಯ್ಸು ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ ನಿಮಗೆ? ನಾನು ಮೈಕ್ ತರೋದು ಮರ್ತ್ಬಿಟ್ಟೆ ಇಂಡಿಯಾಯಿಂದ, ಮೈಕ್ ಇಲ್ಲದೆ ಇರೋದಕ್ಕೆ ವಾಯ್ಸ್ ಕರೆಕ್ಟಾಗಿ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ವೋ. ಎಲ್ಲಿದ್ದಾರಂತ ಅವರು? ಅಲ್ಲಿದ್ದಾರಂತ? ಅಲ್ಲಿ ಬರ್ತಾರೆ ನೋಡು, ಅಲ್ಲಿ ಕಾಣಿಸ್ತದ, ಅಲ್ಲಿ ಕಿರಣ್ ನೋಡು, ಅಲ್ಲಿ ಕಿರಣ್ ಅಲ್ಲ ನೋಡು, ಅವ್ರೇನಾ ಅದು? ಇಲ್ಲೋ ಯಾರನ್ನ ನೋಡಿ ಯಾರನ್ನ ಅಂತೀಯ ನೀನು? ಯಾಕಡೆ ನೋಡ್ರ ಎಲ್ಲಲ್ಲ ಅವರಲ್ಲ ಯಾವ ನೋಡಿ ಯಾವನ್ನ ಅಂತಾರೆ. ಇದೇ ನಿಯೋ ನೈಟ್ಸು ಗೈಸ್. ಇಲ್ಲಿ ಇರೋದ್ರಲ್ಲಿ ಫುಲ್ ದೊಡ್ಡ ಪಬ್ ಅಂದರೆ ಇದೆ ನಮ್ಮಡಿ ಗೈಸ್, ದೊಡ್ಡದಲ್ಲ ಈ ಲೈನಲ್ಲಿ. ಸೊ ಗೈಸ್ ಇವರು ಬಂದರು, ಈಗ ಕಾರ್ ಪಾರ್ಕಿಂಗ್ ಮಾಡಿ ಈಗ ಫಸ್ಟ್ನೇದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬರೀ ಫಸ್ಟ್ನೇದಕ್ಕೆ ಹೋಗೋಣ. ಗೊತ್ತು ವಿಡಿಯೋ ಅಲ್ಲ ಇರಲ್ಲ ಸರ್ ಗಾಯ್ಸ್, ಒಳಗಡೆ ವಿಡಿಯೋ ಎಲ್ಲ ಅಲ್ಲ ಇರಲ್ಲ, ವಿಡಿಯೋ ಮಾಡ್ಕೊಳೋದಕ್ಕೋಸ್ಕರ. ಸೊ ನಿಮಗೆ ಹೊರಗಡೆದಲ್ಲೇ ತೋರಿಸ್ತೀವಿ ನೋಡಿ. ಎಲ್ಲ ಫುಲ್ ಫಾರಿನರ್ಸ್ ಇರ್ತಾರೆ, ಅದು ಬೇರೆ ಇವತ್ತು ವೀಕೆಂಡ್ ಸಾಟರ್ಡೆ, ಸೊ ಫುಲ್ ಜನ. ಫಸ್ಟ್ನೇದು ಬನ್ನಿ ಹೋಗೋಣ. ಸೊ ಗಾಯ್ಸ್ ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಪಬ್ಬಲ್ಲಿ ಹೋಗಿ ಎಲ್ಲರೂ ಎಂಜಾಯ್ ಮಾಡಿದರು ಚೆನ್ನಾಗಿ. ಸೊ ಬಿಲ್ ಕಟ್ಟೋದಕ್ಕೆ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಒಳಗಡೆ, ಸೊ ಹೊರಗಡೆ ಬಂದು ಬಿಲ್ ಪೇ ಮಾಡೋ ಅಷ್ಟರಲ್ಲಿ ಲೇಟ್ ಆಯಿತು. ಈಗ ನೋಡಿ ಯಾವ ಥರ ಅಂತ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಫುಲ್ ಒಂಥರ ರೆಟ್ರೋ ಸ್ಟೇಷನ್ ಇದು. ನೋಡಿ ಯಾವ ಥರ ಇದೆ ಅಂತ, ಫುಲ್ ಎಲ್ಲ ರೆಟ್ರೋ ಐಟಮ್ಸು. ಕಾರ್ ನೋಡಿ ಫುಲ್ ಇಲ್ಲೆಲ್ಲ ಒಂಥರ ರೆಟ್ರೋ ಥಿಂಗ್ಸ್ ಇಟ್ಟಿದ್ದಾರೆ, ರೆಟ್ರೋ ಫೀಲ್ ಕೊಡೋ ಹಂಗೆ. ಆವಾಗ ಯೂಸ್ ಮಾಡ್ತಾಯಿದ್ದೀವಿ ಕಾರುಗಳು. ಸ್ಪೈಡರ್ ಮ್ಯಾನ್ ಇದು ಒಂಥರ ಇದು ನೋಡಿ, ಶೆಲ್ಲಿಂದ ಇಟ್ಟಿದ್ದಾರೆ. ಅಂದರೆ ನಾನು ಇಷ್ಟು ಶೆಲ್ ಇದ್ರೂ ಒಂದ್ಸಲಿಗೂ ಬಂದಿರಲಿಲ್ಲ ಇಲ್ಲಿ ಒಳಗಡೆ. ಇಲ್ಲಿ ಭಾಳ ಸಲ ಅಡ್ಡಾಡಿದ್ದೀವಿ, ಬಟ್ ಒಂದ್ಸಲ ಇದು ಒಳಗಡೆ ಬಂದಿರಲಿಲ್ಲ, ಈ ಸಲ ಬಂದಿದ್ದೀವಿ. ಅದು ನಿಮಗೋಸ್ಕರ ತೋರ್ಸೋಣ ಅಂತಂದು ಹೇಳೇ ಬಂದಿರೋದು ಒಳಗಡೆ. ನಾಟ್ ಬ್ಯಾಡ್, ಚೆನ್ನಾಗಿ ಇಟ್ಟಿದ್ದಾರೆ ಎಲ್ಲ ಕಲೆಕ್ಷನ್ಸ್. ಅಲ್ಲೋಡಿ ಮೇಲ್ಗಡೆ ಎಲ್ಲ ಎಣ್ಣೆ ಬಟ್ಲುಗಳು ಯಾವ ಥರ ಜೋಡಿಸಿದ್ದಾರೆ. ಇಲ್ಲಿ ನೋಡಿ ಇವರು ಫೋಟೋಶೂಟ್ ಮಾಡ್ತಾ ಇದ್ದಾರೆ ಬೂತಲ್ಲಿ. ಇಲ್ಲಿ ನೋಡಿ ಗೈಸ್, ಅವಾಗಿನ ಕಾಲದ ಬುಲೆಟ್ ಗಾಡಿ, ಅದು BMW ಅಂತಂದು ಹೇಳಿ ಇದೆ, ಬಟ್ ಅವ್ರದ್ದು ಇತ್ತಲ್ಲ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಗಾಡಿ ನೋಡಿ ಅವಾಗ ಹೇಗಿದೆ. ಬನ್ನಿ ಹೋಗೋಣ. ಇವ್ರು ಯಾರೋ ಇಂಡಿಯನ್ಸ್ ಥರ ಇದ್ದಾರೆ ನೋಡಿ, ಬಟ್ ಇಂಡಿಯನ್ಸ್ ಎಲ್ಲ ಅರಬಿಕ್ ಅನ್ಕೊಂತೀನಿ ಅವರು. ಅವ್ರು ಅರಬಿಕ್ ಸೈಡ್ನವರು ಕೂಡ ನಮ್ಮ ಥರನೇ ಕಾಣಿಸ್ತಾರೆ ಚೂರು. ನೋಡಿ ಇಲ್ಲಿ ಇವರು ಎಲ್ಲ ಇಲ್ಲೇ ಇದ್ರು, ಎಲ್ಲೋ ಹೋಗಿದ್ದಾರಪ್ಪ, ಇಲ್ಲೇ ಇದ್ದಾರೆ ಎಲ್ಲ ಮಾತಾಡ್ತಾ ಇದ್ದಾರೆಲ್ಲ. ಹೋಗೋಣ ಬನ್ನಿ.
ಈಗ ಇಲ್ಲಿಂದ ನೆಕ್ಸ್ಟ್ ಎಲ್ಲನೋ ಊಟ ಮಾಡ್ಕೊಂಡು ಊಟದಿಂದ ಡೈರೆಕ್ಟು ರೂಮಿಗೆ ಹೋಗ್ಬೇಕು, ಸುಸ್ತಾಗೋಗಿದೆ. ಬನ್ನಿ ಗಾಯ್ಸ್ ಹೋಗೋಣ. ಸೊ ಗಾಯ್ಸ್ ನೈಟು ವಿಡಿಯೋ ಎಂಡ್ ಮಾಡೋದನ್ನ ಮರ್ತುಬಿಟ್ಟಿದ್ದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಫಿಲಿಪೈನ್ ಜರ್ನಿ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ. ಮುಂದೆ ಇನ್ನೂ ಹೋಗ್ತಾ ತುಂಬ ಒಳ್ಳೆ ವ್ಲಾಗ್ಸ್ಗಳು, ಒಳ್ಳೆ ಕಂಟೆಂಟ್ಗಳು ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ಅಂಟಿಲ್ ದೆನ್ ಟಾಟಾ, ಬೈ ಬಾಯ್, ಸಿ ಯು ಗಾಯ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ